ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೆಲಮಂಗಲದಲ್ಲಿ ಹಾಡು ಹಗಲೇ ಸಿನಿಮೆಯ ರೀತಿಯಲ್ಲಿ ಜ್ಯುವೆಲರಿ ಶಾಪ್ ದರೋಡೆಗೆ ಯತ್ನ ನಡೆದಿದೆ. ಗ್ರಾಹಕರ ಸೋಗಿನಲ್ಲಿ ಬಂದ ದುಷ್ಕರ್ಮಿಗಳು ಊಟ ಮಾಡ್ತಿದ್ದ ಮಾಲೀಕನ ಮೇಲೆಯೇ ಗುಂಡು ಹಾರಿಸಿ ಚಿನ್ನಾಭರಣ ದೋಚಲು ಮುಂದಾಗಿದ್ದಾರೆ. ಆದರೆ ಮಾಲೀಕನ ಪ್ರತಿರೋಧದಿಂದ ಖದೀಮರ ಪ್ಲಾನ್ ವಿಫಲವಾಗಿದೆ. ಅಷ್ಟಕ್ಕೂ ಡಾಬಸ್ಪೇಟೆಯಲ್ಲಿ ನಡೆದ ಈ ಭಯಾನಕ ಘಟನೆ ಹೇಗಿದ್ದು, ದುಷ್ಕರ್ಮಿಗಳು ಯಾರು, ಈ ಸ್ಟೋರಿ ನೋಡಿ. ನೆಲಮಂಗಲದಲ್ಲಿ ಹಾಡು ಹಗಲೇ ಜ್ಯುವೆಲರಿ ಶಾಪ್ ರಾಬರಿಗೆ ಯತ್ನ. 1 ಗ್ರಾಂ ಚಿನ್ನವನ್ನು ಮುಟ್ಟಲಾಗದೆ ಓಡಿ ಹೋದ ಖದೀಮರು. ಈ ದೃಶ್ಯ ನೋಡಿ. ಮಟಮಟ ಮಧ್ಯಾಹ್ನ ಯಾರ ಭಯವೂ ಇಲ್ಲದ ಹಾಗೆ ಜ್ಯುವೆಲರಿ ಶಾಪ್ಗೆ 2 ಖದೀಮರು ಗ್ರಾಹಕರಂತೆ ಎಂಟ್ರಿ ಕೊಡ್ತಾರೆ. ಆದ್ರೆ ನೋಡ್ತಿದ್ದಂತೆ ಈ ಖದೀಮರು ಸಡನ್ ಆಗಿ ಗನ್ ತೆಗೆದು ಅಲ್ಲಿ ಊಟ ಮಾಡ್ತಾ ಕುಳಿತಿದ್ದ ಜ್ಯುವೆಲರಿ ಶಾಪ್ ಮಾಲೀಕನ ಮೇಲೆ ಗುಂಡು ಹಾರಿಸಿ ದರೋಡೆಗೆ ಯತ್ನಿಸ್ತಾರೆ. ಈ ಘಟನೆ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯಲ್ಲಿರುವ ಪ್ರೇಮ್ ಶುಭ ಜ್ಯುವೆಲರ್ಸ್ ಅಂಗಡಿಯಲ್ಲಿ ನಡೆದಿದೆ. ಬೊಲೆರೋ ವಾಹನದಲ್ಲಿ ಬಂದ 2 ದುಷ್ಕರ್ಮಿಗಳು ಚಿನ್ನಾಭರಣ ದೋಚಲು ಸ್ಕೆಚ್ ಹಾಕಿಕೊಂಡು ಬಂದಿದ್ದಾರೆ. ಈ ವೇಳೆ ಅಂಗಡಿ ಮಾಲೀಕ ಕುನ್ನಾರಾಮ್ ತಕ್ಷಣ ಅಲರ್ಟ್ ಆಗಿ ಆ ಖದೀಮರನ್ನ ಹಿಡಿಯಲು ಯತ್ನಿಸಿದ್ದಾರೆ. ಮಾಲೀಕನ ಸಾಹಸಕ್ಕೆ ಹೆದರಿದ ದರೋಡೆಕೋರರ ಪ್ಲಾನ್ ಕೊನೆಗೂ ಟುಸ್ ಆಗಿದೆ. ನಾನು ಮೇಲ್ಗಡೆ ಇದ್ದಿದ್ದೀರ, ಕ್ಯಾಮ್ರಾ ನೋಡ್ತಿದ್ದೀರ, ಅದು ಅವ್ರ ಆಸೆಗಡೆ ಒಳಗಡೆ ಬಂದಿದ್ರು. ಅಷ್ಟು ಮೇಲ್ಗಡೆ ಬಂದಿದ್ರು ನೋಡಾಗೆ, ಅಲ್ಲಿ ಐತೆ ಕಿವಿ ಬಾಲೆ. ನಾನು ಇಲ್ಲ ಕೆಳಗಡೆ ಐತಾ, ಕೆಳಗಡೆ ಹೋಗಿ ಹಂಗೆ ಮಾತಾಡಿದ್ದೀರ, ಕೆಳಗಡೆ ಹೋಗಿದ್ದೀರ ಅವರು. ನಾನು ಆಮೇಲೆ ಅವ್ರ ಆಸೆಗೆ ಒಳಗೆ ಬರ್ತಾರೆ. ಆಸೆಗೆ ಒಳಗೆ ಬರ್ತಾರೆ. ನಾನು ಯಾಕೆ ಹೆಂಗೆ ಬರ್ತಾರೆ ನಮಗೆ ಸ್ವಲ್ಪ ಡೌಟ್ ಐತೆ. ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದ್ರು ಊಟ ಮಾಡಿಬಿಡು. ಇಲ್ಲ ನಾವು ಟಾಯ್ಲೆಟ್ ಹೋಗಬೇಕು. ಆಯ್ತಪ್ಪ ಆಮೇಲೆ ಮಾಡ್ತೀನಿ. ಆಮೇಲೆ ಅವ್ರು ಊಟ ಕೂತಿದ್ದಾರೆ. ಆಮೇಲೆ ಎಷ್ಟೊತ್ತಾಗ ಅವ್ರು ಗಿರಾಕಿ ಬಂದಿದ್ರಣ್ಣ ಅಂತ ನಾನು ಐಟಮ್ ತೋರ್ಸಕ್ಕೆ ಕೂತ್ಕೊಂಡ್ಬಿಟ್ಟೆ. ಮುಖಾಮುಖಿ ಹೋರಾಟದ ವೇಳೆ ದರೋಡೆಕೋರರು ಹೆದರಿ 2 ರೌಂಡ್ ಗುಂಡು ಹಾರಿಸಿದ್ದಾರೆ. ಈ ವೇಳೆ ಒಂದು ಗುಂಡು ಮಾಲೀಕ ಕುನ್ನಾರಾಮ್ ಅವರ ಕಾಲಿಗೆ ತಗಲಿದೆ. ಆದರೂ ಬಿಡದ ಮಾಲೀಕ ಮತ್ತು ಸಿಬ್ಬಂದಿಯ ಕಿರುಚಾಟಕ್ಕೆ ಹೆದರಿದ ಕಳ್ಳರು 1 ಗ್ರಾಂ ಚಿನ್ನವನ್ನ ಮುಟ್ಟಲಾಗದೆ ದೊಡ್ಡಬಳ್ಳಾಪುರ ರಸ್ತೆ ಮಾರ್ಗವಾಗಿ ಬಾಲ ಮುದ್ರುಕೊಂಡು ಓಡಿ ಹೋಗಿದ್ದಾರೆ. 2 ಅನ್ನೋನ್ ಪರ್ಸನ್ಲಿ ಒಬ್ಬನು ಒಳಗಡೆ ನುಗ್ಗಿ ರಿವಲ್ವರ್ ತೋರಿಸಿ ಕೂಗಬೇಡ ಅಂತಾನೆ. ಅವ್ನು ಜೋರಾಗಿ ಕೂಗ್ಕೋತಾನೆ. ಆವಾಗ ಇನ್ನೊಬ್ಬ ಕೂತಿರೋನು ಇನ್ನೊಂದು ಪುಸ್ತಕ ಎತ್ಕೊಂಡು ಮತ್ತೆ ಎಂಟ್ರಿ ಆಗಿಬಿಟ್ಟು ಅವನಿಗೆ ಅಲ್ಲಿ 2 ಫೈರ್ ಮಾಡ್ತಾರೆ. ಅದು ಒಂದು ತೊಡೆಗೆ ಈತನಿಗೆ ಬೀಳ್ತದೆ. ಈತನು ಭಾರಿ ಸ್ಟ್ರಾಂಗ್ ಆಗಿ ಪ್ರೊಟೆಸ್ಟ್ ಮಾಡಿ ಅವ್ರನ್ನ ನೂಗ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ವ್ಯಾಪಾರಸ್ಥರೆಲ್ಲ ಮುಗಿಬೀಳೋ ಅಷ್ಟೊತ್ತಿಗೆ ಅವರಿಬ್ಬರು ಜೋರಾಗಿ ಓಡೋಗಿ ತಪ್ಪಿಸ್ಕೊಂಡಿರ್ತಾರೆ. ನಾವು CCTV ಪರಿಶೀಲಿಸಿದಾಗ ಒಂದು ವೈಟ್ ಬೊಲೆರೋ ಗೂಡ್ಸ್ ಗಾಡಿಯಲ್ಲಿ ಹೋಗಿದ್ದಾರೆ. ಟುವರ್ಡ್ಸ್ ಮೈಸೂರು ಕಡೆ ಹೋಗಿದ್ದಾರೆ. ನಾವೆಲ್ಲ ಕಡೆ ಮೆಸೇಜ್ ಕೊಟ್ಟಿದ್ವಿ. ರೋಡ್ಸಲ್ಲೆಲ್ಲ ನಾಕಾಬಂದಿ ಮಾಡಿದ್ವಿ. ಅವ ಚಿನ್ನ ದೋಚಲಿಕ್ಕೆ ಬಂದಿದ್ದಾರಾ ಅಥವಾ ಬೇರೆ ಕಾರಣಗಳಿದೆ ಅನ್ನೋದು ವಿವಿಧ ಆಯಾಮಗಳಲ್ಲಿ ನಾವು ಈಗ ತನಿಖೆ ಪ್ರಾರಂಭ ಮಾಡಿದ್ದೀವಿ. ಆದಷ್ಟು ಬೇಗ ಅವ್ರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಜರುಗಿಸ್ತೀವಿ. ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ SP ಚಂದ್ರಕಾಂತ್ ಮತ್ತು ಡಾಬಸ್ಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಗಾಯಾಳು ಮಾಲೀಕ ಪ್ರಾಣಾಪಾಯದಿಂದ ಪಾರಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಇತ್ತ ದರೋಡೆಕೋರರು ಚಿನ್ನಾಭರಣ ದೋಚದೆ ಹೋದ್ರೂ ಗುಂಡು ಹಾರಿಸಿರುವುದು ಸ್ಥಳೀಯರಲ್ಲಿ ಹಾಗೂ ಜ್ಯುವೆಲರಿ ಶಾಪ್ ಮಾಲೀಕರಲ್ಲಿ ಆತಂಕ ಸೃಷ್ಟಿಸಿದೆ. CCTV ಸುಳಿವು ಮತ್ತು ಬೊಲೆರೋ ಗಾಡಿಯ ನಂಬರ್ ಬೆನ್ ಹತ್ತಿರುವ ಪೊಲೀಸರು ದರೋಡೆಕೋರರ ಹೆಡೆಮುರಿ ಕಟ್ಟಲು ಸ್ಪೆಷಲ್ ಟೀಮ್ ರಚಿಸಿ ಆರೋಪಿಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.